ನನ್ನ ಈ ವಿಷಯವನ್ನು ಓದ್ಲಿಕ್ಕೆ ಒಂದು ಭಾಗನ ನಾನು ಓದ್ಕೊಳ್ತೇನೆ. ಅದು ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಮತ್ತು 6ನೇ ವಚನದಿಂದ 11ನೇ ವಚನದವರೆಗೆ ನಾನು ಓದ್ತೇನೆ. ರೋಮ 5 6ನೇ ವಚನದಿಂದ 11ನೇ ವಚನದವರೆಗೆ ಇರುವಂತಹ ಭಾಗ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತೂ ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತೂ ನಿಶ್ಚಯವಲ್ಲವೇ? ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಈ ಭಾಗನ ನಾನು ಓದಿದಂತ ಉದ್ದೇಶ ಆಮೇಲೆ ನಿಮಗೆ ಅದು ಸ್ಪಷ್ಟವಾಗಿ ನಿಮಗೆ ಅರ್ಥವಾಗ್ತದೆ. ಹೇಗೂ ಕಳೆದ ಸಾರಿ ನಾವು ಪ್ರಾರಂಭ ಮಾಡಿದ್ವು ದೇವರು ಧರ್ಮಶಾಸ್ತ್ರವನ್ನ ಯಾತಕ್ಕೆ ಕೊಟ್ಟ ಎಂಬಂತ ವಿಷಯದಲ್ಲಿ ಹಲವಾರು ಸಂಗತಿಗಳನ್ನ ನಾವು ನೋಡ್ತಾ ಬಂದೆವು. ಅದರ ಉದ್ದೇಶವೇನಾಗಿತ್ತು? ಧರ್ಮಶಾಸ್ತ್ರ ಯಾಕೆ ಕೊಟ್ಟ? ಧರ್ಮಶಾಸ್ತ್ರವನ್ನು ಕೊಟ್ಟಂತ ಕಾರಣವೇನು ಎಂಬುದಾಗಿ ನಾವು ನೋಡುವಾಗ ಒಂದು 4-5 ವಿಷಯಗಳು ಬಹಳ ಪ್ರಾಮುಖ್ಯವಾದಂತಹ ವಿಷಯಗಳು ಇದರೊಳಗೆ ಅಡಕವಾಗಿದೆ. ಯಾಕೆ ಕೊಟ್ಟ ಧರ್ಮಶಾಸ್ತ್ರ ಅಂತ ನಾವು ನೋಡುವಾಗ, ಮನುಷ್ಯನು ತನ್ನ ಪಾಪಕ್ಕೆ ಒಂದು ಅಡೆತಡೆಯನ್ನು ಹಾಕುವುದಕ್ಕಾಗಿ ಈ ಧರ್ಮಶಾಸ್ತ್ರವನ್ನು ದೇವರು ಕೊಟ್ಟ. ಇಲ್ಲದಿದ್ದರೆ ಬೇರೆ ಅಡೆತಡೆ ಇಲ್ಲವೇ ಇರಲಿಲ್ಲ. ಸೊ ಆದ್ರಿಂದ ಪಾಪಕ್ಕೆ ಒಂದು ಅಡೆತಡೆಯನ್ನು ತರುವುದಕ್ಕಾಗಿ ದೇವರು ಈ ಧರ್ಮಶಾಸ್ತ್ರವನ್ನು ಕೊಟ್ಟ. ಕೆಲವರು ತಿಳ್ಕೊಳ್ಳೋದೇನಪ್ಪಾ ಅಂದ್ರೆ ಧರ್ಮಶಾಸ್ತ್ರದಿಂದ ರಕ್ಷಣೆ ಆಗ್ತದೆ ಅಂತ. ಎಂದಿಗೂ ಇಲ್ಲ, ಎಂದೆಂದಿಗೂ ಇಲ್ಲ. ಧರ್ಮಶಾಸ್ತ್ರ ನಮಗೆ ಕೊಡಲ್ಪಟ್ಟದ್ದು ರಕ್ಷಣೆ ಹೊಂದುವುದಕ್ಕಾಗಿ ಅಲ್ಲ. ಆದ್ರೆ ಧರ್ಮಶಾಸ್ತ್ರ ನಮಗೆ ಕೊಡಲ್ಪಟ್ಟದ್ದು ಯಾಕೆ ಅಂತ ನಾವು ನೋಡುವಾಗ, ನಾವು ಪಾಪಿಗಳಾಗಿದ್ದೇವೆ ಎಂಬುದಾಗಿ ಅರಿವನ್ನು ತರುವುದಕ್ಕಾಗಿ. ಆ ಅರಿವು, ಪಾಪದ ಅರಿವು, ಅದಕ್ಕಾಗಿ ಧರ್ಮಶಾಸ್ತ್ರ ಕೊಡಲ್ಪಟ್ಟ. ಮತ್ತು ಧರ್ಮಶಾಸ್ತ್ರ ಕೊಡಲ್ಪಟ್ಟಂತ ಆ ಉದ್ದೇಶ ಏನಂತ ನಾವು ನೋಡ್ತಾ ಬರುವಾಗ, ಪಾಪದ ಅರ್ಹನ್ನು ಉಂಟು ಮಾಡಲಿಕ್ಕೆ ಮತ್ತು ಇಂತಿಂಥದು ಅಪರಾಧವೆಂದು ತಿಳಿದುಕೊಳ್ಳುವುದಕ್ಕಾಗಿ. ಈಗ ಧರ್ಮಶಾಸ್ತ್ರ ಇಲ್ಲದೆ ಹೋದ್ರೆ ಅಥವಾ ಧರ್ಮಶಾಸ್ತ್ರ ಇಲ್ಲದೆ ಹೋಗಿದ್ದಿದ್ರೆ ಯಾವುದು ಪಾಪ ಎಂಬುದಾಗಿ ಮನುಷ್ಯನಿಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಆದ್ರೆ ಧರ್ಮಶಾಸ್ತ್ರ ಅದಕ್ಕಾಗಿಯೇ ದೇವರು ತಂದ. ಯಾವುದು ಪಾಪ, ಇಂತಿಂಥದ್ದು ಪಾಪ ಎಂಬುದಾಗಿ ನಮಗೆ ಅರಿವನ್ನು ಕೊಡುವುದಕ್ಕಾಗಿಯೇ ಧರ್ಮಶಾಸ್ತ್ರವನ್ನು ತಂದ. ಆಮೇಲೆ ಈ ಧರ್ಮಶಾಸ್ತ್ರ ಕೊಡಲ್ಪಟ್ಟಂತ ಕಾರಣ, ಇನ್ನೊಂದು ಕಾರಣ ಏನಂದ್ರೆ, ಧರ್ಮಶಾಸ್ತ್ರ ನಮ್ಮಿಂದ ಅನೇಕ ಸಂಗತಿಗಳನ್ನ ಕೇಳ್ತದೆ ವಿನಃ ಕೊಡೋದಿಲ್ಲ. ಕೇಳ್ತದೆ, ಡಿಮಾಂಡ್ ಮಾಡ್ತದೆ, ಆದ್ರೆ ಏನನ್ನು ಕೊಡುವುದಿಲ್ಲ. ಏನ್ ಕೇಳ್ತದೆ ಧರ್ಮಶಾಸ್ತ್ರ? ಧರ್ಮಶಾಸ್ತ್ರ ನಮ್ಮಿಂದ ವಿಧೇಯತೆಯನ್ನು ಕೇಳ್ತದೆ. ವಿಧೇಯತೆ. ಆದಮ ಅವರು ಬಿದ್ದು ಹೋದದ್ದು ಅವಿಧೇಯತೆಯಿಂದಲೇ. ಅದರಿಂದ
ಇವತ್ತು ಧರ್ಮಶಾಸ್ತ್ರ ನಾವು ನೋಡುವಾಗ ಅದು ನಮ್ಮಿಂದ ವಿಧೇಯತೆಯನ್ನು ಕೇಳ್ತದೆ, ಡಿಮಾಂಡ್ ಮಾಡ್ತದೆ. ನಮ್ಮನ್ನ ರಿಕ್ವೆಸ್ಟ್ ಮಾಡೋದಿಲ್ಲ, ಅದು ರಿಕ್ವೆಸ್ಟ್ ಮಾಡೋದಿಲ್ಲ, ಅದು ಡಿಮಾಂಡ್ ಮಾಡ್ತದೆ ವಿಧೇಯತೆನ. ಆಮೇಲೆ ಧರ್ಮಶಾಸ್ತ್ರ ಅದು ಏನ್ ಮಾಡ್ತದೆ ಅಂತ ನಾವು ನೋಡುವಾಗ ಅದು ಪರಿಶುದ್ಧತೆಯನ್ನು ಕೇಳ್ತದೆ ನಮ್ಮಿಂದ. ಪರಿಶುದ್ಧತೆ, ಎಲ್ಲಪ್ಪ ನಿನ್ ಪರಿಶುದ್ಧತೆ ಎಲ್ಲಿ ತೋರಿಸು. ಉದಾಹರಣೆಗೆ ಯಾವನಾದ್ರೂ ದೇವರ ಬಳಿಗೆ ಬರಬೇಕಾದ್ರೆ ಅವನು ಪರಿಶುದ್ಧತೆ ಇಲ್ಲದೆ ಹೋದ್ರೆ ದೇವರ ಬಳಿಗೆ ಬರ್ಲಿಕ್ಕೆ ಆಗುವುದೇ ಇಲ್ಲ, ಇಂಪಾಸಿಬಲ್. ಪರಿಶುದ್ಧತೆ ಇಲ್ಲದೆ ದೇವರನ್ನು ನೋಡುವುದಕ್ಕಾಗುವುದಿಲ್ಲ ಎಂಬುದಾಗಿ ಇಬ್ರಿಯ ಪತ್ರಿಕೆಯನ್ನು ಕೂಡ ನಾವು ಓದ್ತೇವೆ. ಸೊ ಅದರಿಂದ ಈ ಪರಿಶುದ್ಧತೆಯನ್ನು ಕೇಳುವಂಥದ್ದು ಯಾವುದಪ್ಪ ಅಂದ್ರೆ ಧರ್ಮಶಾಸ್ತ್ರ ಕೇಳ್ತದೆ. ಆಮೇಲೆ ಧರ್ಮಶಾಸ್ತ್ರ ನೀತಿಯನ್ನು ಕೇಳ್ತದೆ, ನೀತಿ ನ್ಯಾಯವನ್ನು ಕೇಳ್ತದೆ. ಆಮೇಲೆ ಧರ್ಮಶಾಸ್ತ್ರ ಅದು ಏನ್ ಮಾಡ್ತದೆ ಅಂತ ನಾವು ನೋಡುವಾಗ ಅದು ನಮ್ಮನ್ನ ದೇವರ ಕೋಪಕ್ಕೆ ಗುರಿ ಮಾಡ್ತದೆ. ದೇವರ ಕೋಪ. ನಾವು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ದೇವರ ಕೋಪ ಬರ್ತದೆ. ಸೊ ಆದ್ರಿಂದ ಈ ದೇವರ ಕೋಪವನ್ನ ನಮಗೆ ತೋರಿಸುವಂಥದ್ದು ಯಾವುದು? ಧರ್ಮಶಾಸ್ತ್ರ. ಆಮೇಲೆ ಧರ್ಮಶಾಸ್ತ್ರ ನಮ್ಮನ್ನ ಅಪರಾಧಿಗಳೆಂದು ನಿರ್ಣಯ ಮಾಡ್ತದೆ. ನಾವು ಅಪರಾಧಿಗಳೆಂದು ನಿರ್ಣಯ ಮಾಡ್ತದೆ. ಇದು ಧರ್ಮಶಾಸ್ತ್ರ ಮಾಡುವಂಥದ್ದು. ನೋಡಿದ್ರ ಈ ಧರ್ಮಶಾಸ್ತ್ರದ ಕಾರ್ಯಗಳನ್ನ ನಾವು ನೋಡುವಾಗ ಉದಾಹರಣೆಗೆ ಕೊಲೋಸ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಯಾರಿಗಾರಿಗೂ ಗೊತ್ತಿದ್ರೆ ಸ್ವಲ್ಪ ಓದ್ಬಿಡ್ರಿ. ಕೊಲೋಸ 2:14. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿ ಸಾರಿ 1 ನಿಮಿಷ ಅಂಕಲ್. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ನೋಡ್ರಿ, ಕೊಲೋಸ ಪತ್ರಿಕೆ 2:14 ಹಾಗೆ ಓದ್ತೇವೆ ನಾವು. ಬಹಳ ಚಂದವಾಗಿದೆ. ಅದನ್ನ ಮನೆಗೋಗಿ ನೀವು ತಿರುಗಿ ನೀವು ಅದನ್ನು ಓದ್ಬೇಕು. ಈ ಸಂಗತಿಗಳನ್ನ ಬಹಳ ನಮ್ಮ ಜೀವಿತಕ್ಕೆ ಇದು ಬಹಳಷ್ಟು ಆತ್ಮಿಕ ಒಂದು ಎಚ್ಚರಿಕೆ, ಪ್ರೋತ್ಸಾಹ, ಆದರಣೆಯನ್ನು ಕೊಡುವಂತಹ ವಾಕ್ಯಗಳು ಅದಾಗಿದೆ. ಆದ್ರಿಂದ ಈ ಧರ್ಮಶಾಸ್ತ್ರ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸ್ತದೆ. ಮತ್ತೆ ದೇವರ ಕೋಪವನ್ನು ಅದು ತರ್ತದೆ ಧರ್ಮಶಾಸ್ತ್ರ. ಆಮೇಲೆ ಈ ಧರ್ಮಶಾಸ್ತ್ರ ಏನ್ ಮಾಡ್ತದೆ ಅಂದ್ರೆ ಇಡೀ ಲೋಕವನ್ನೆಲ್ಲ ಅಪರಾಧಿಗಳನ್ನಾಗಿ ನಿಲ್ಲಿಸಿಬಿಡ್ತದೆ. ಇದೇ ರೋಮ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ ಸ್ವಲ್ಪ ಓದ್ಬಿಡ್ರಿ. ರೋಮ 3:19. ಧರ್ಮಶಾಸ್ತ್ರದ ನುಡಿಗಳೆಲ್ಲವೂ ಆ ಶಾಸ್ತ್ರಕ್ಕೆ ಒಳಗಾದವರಿಗೆ ಹೇಳಿವೆ ಎಂದು ಬಲ್ಲೆವಷ್ಟೇ. ಹೀಗೆ ಎಲ್ಲರ ಬಾಯಿ ಕಟ್ಟಿ ಹೋಗುವುದು, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿ ನಿಲ್ಲುವುದು. ನೋಡ್ರಿ, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಗಳಾಗಿ ನಿಲ್ಲುವಂತದ್ದಾಗಿದೆ. ಇದನ್ನ ಮಾಡುವಂಥದ್ದು ಯಾವ್ದಪ್ಪ ಅಂದ್ರೆ ಧರ್ಮಶಾಸ್ತ್ರನೇ. ನೋಡಿದ್ರ ಎಷ್ಟೋ ಮಂದಿ ಬಹಳ ತಪ್ಪಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತಾರೆ, ತಪ್ಪಾಗಿ ಇತರಿಗೂ ಬೋಧನೆ ಮಾಡ್ತಾರೆ. ಧರ್ಮಶಾಸ್ತ್ರ ಕೊಡಲ್ಪಟ್ಟಂತ ಒಂದು ಕಾರಣಗಳನ್ನ ನಾವು ನೋಡ್ತಾ ಬರ್ತೇವೆ. ಅದರಿಂದ ನಾವು ನೋಡುವಂತ ಸಂಗತಿ ಏನಪ್ಪಾ ಅಂದ್ರೆ
ಈ ಧರ್ಮಶಾಸ್ತ್ರ ಇನ್ನೊಂದು ಮಾತನ್ನು ಹೇಳುವುದಾದ್ರೆ ಅದು ನಮ್ಮನ್ನು ಎಂದಿಗೂ ನಮಗೆ ನಿತ್ಯ ಜೀವನ ಕೊಡೋದಿಲ್ಲ. ಧರ್ಮಶಾಸ್ತ್ರ ಕೊಡಕ್ ಆಗೋದೂ ಇಲ್ಲ, ನಮಗೆ ನಿತ್ಯ ಜೀವನ ಕೊಡಲ್ಲ. ಆದ್ರೆ ಅದಕ್ಕೆ ಬದಲು ನಮ್ಮ ಮೇಲೆ ಅಪರಾಧ ನಿರ್ಣಯವನ್ನು ಹೊರಿಸ್ಬಿಡ್ತಾರೆ. ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ ಈ ಧರ್ಮಶಾಸ್ತ್ರ ನಮ್ಮನ್ನ ನಾಶನಕ್ಕೆ ತಳ್ಳಿಬಿಡ್ತದೆ. ಯಾಕೆಂದ್ರೆ ನೀನು ದೊಡ್ಡ ಅಪರಾಧಿ, ನೀನು ಪಾಪಿ, ತೊಲಗು ಎಂಬುದಾಗಿ ಈ ಧರ್ಮಶಾಸ್ತ್ರ ನಮ್ಮ ಮೇಲೆ ಆರೋಪಣೆ ಮಾಡಿಬಿಡ್ತದೆ. ಅಷ್ಟು ಕಠಿಣವಾದಂಥದ್ದು ಈ ಧರ್ಮಶಾಸ್ತ್ರ. ಇಂತಹ ಧರ್ಮಶಾಸ್ತ್ರವನ್ನ ದೇವರು ಇಸ್ರಾಯೇಲರಿಗೆ ಕೊಟ್ಟ. ಇಸ್ರಾಯೇಲರು ಇದನ್ನ ಅನುಸರಿಸಿ ನಡೆಯುವಾಗ ಅವರು ಬಹಳಷ್ಟು ಅವರು ಏನಪ್ಪಾ ಅಂದ್ರೆ ಒಂದು ರೀತಿಯಲ್ಲಿ ಅವರು ದೇವರ ಮುಂದೆ ಒಂದು ನಿಷ್ಪ್ರಯೋಜಕ್ಕೆ ಬಂದಂತ ಒಂದು ಪರಿಸ್ಥಿತಿಗೆ ಬಂದು ಬಿಟ್ರು. ಯಾಕೆಂದ್ರೆ ಎಷ್ಟರ ಮಟ್ಟಿಗೆ ಈ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯಕ್ಕೆ ಪ್ರಯತ್ನ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಅವರು ಎಡವಿ ಬೀಳ್ತಾ ಇದ್ರು. ಯಾಕೆಂದ್ರೆ ಧರ್ಮಶಾಸ್ತ್ರ ಅದನ್ನ ಅನುಸರಿಸಿ ನಡೆದೇ ಹೋದ್ರೆ ಅದರ ಕಾರ್ಯ ಏನಂದ್ರೆ ನಮ್ಮ ಮೇಲೆ ಅಪರಾಧ ನಿರ್ಣಯ ಅದು ಹೊರಿಸ್ತದೆ. ಧರ್ಮಶಾಸ್ತ್ರದ ಕೆಲಸವೇ ಅದು ಆಗಿತ್ತು. ಇಂತಹ ಧರ್ಮಶಾಸ್ತ್ರ ಏನಾಗ್ತದೆ ಅಂತ ಹೇಳುವಾಗ ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಧರ್ಮಶಾಸ್ತ್ರ ಏನ್ ಮಾಡ್ತು ಅಂತ ನಾವು ನೋಡುವಾಗ 5ನೇ ಅಧ್ಯಾಯ 18ನೇ ವರ್ಷದಲ್ಲಿ ಹೀಗಿರುವಾಗಿ ಒಂದೇ ಅಪರಾಧದ ಮೂಲಕ ಎಲ್ಲಾ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯ ಉಂಟಾಯಿತು. ಇದು ತಂದದ್ದು ಯಾವುದಾದ್ರೆ ಧರ್ಮಶಾಸ್ತ್ರ ಸಾಯಬೇಕೆಂಬಂತ ನಿರ್ಣಯ ತಂದು ಬಿಡ್ತು. ಆಮೇಲೆ ತಿರುಗಿ ನಾವು 7ನೇ ಅಧ್ಯಾಯಕ್ಕೆ ಬರುವಾಗ, ರೋಮಪತ್ರಿಕೆ 7ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಅಪೊಸ್ತಲನಾದ ಪೌಲ ಈ ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೆಯುವಂತವರಿಗೆ ಹೇಳುವಂತ ಮಾತು ಏನಂದ್ರೆ ಇಲ್ಲಿ 7ನೇ ಅಧ್ಯಾಯ 14ನೇ ವರ್ಷದಲ್ಲಿ ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದೆಂದು ನಾವು ಬಲ್ಲೆವು, ಆದ್ರೆ ನಾನು ದೇಹದ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿ ಇರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಇದು ಅಪೊಸ್ತಲನಾದ ಪೌಲನು ಹೇಳುವಂತ ಮಾತು. ಅಪೊಸ್ತಲನಾದ ಪೌಲ ಅವನು ಎಷ್ಟೊಂದು ನೂರಾರು ಆತ್ಮಗಳನ್ನ ದೇವರಿಗಾಗಿ ಗೆದ್ದವನು, ನಡೆಸಿದಂಥವನು. ಇಂಥ ಅಪೊಸ್ತಲನಾದ ಪೌಲ ಹೇಳುವಂತ ಮಾತು, ಆದ್ರೆ ನಾನು ದೇಹದ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿ ಇರುವುದಕ್ಕೆ ಮಾರಲ್ಪಟ್ಟವನು ಆಗಿದ್ದೇನೆ. ಹೇಗೆಂದ್ರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನೇ ಮಾಡ್ತೇನೆ. ಆದ್ರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರ ಉತ್ತಮವಾದದ್ದೆಂದು ಒಪ್ಪಿಕೊಂಡ ಹಾಗಾಯಿತು. ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡ್ತದೆ. ನನ್ನಲ್ಲಿ ಅಂದರೆ ನನ್ನ ಶರೀರ ಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಅಪೊಸ್ತಲನಾದ ಪೌಲನು ಹೇಳುವಂತಹ ಮಾತು. ನನ್ನ ಶರೀರ ಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದ್ರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ ಎಂಬುದಾಗಿ ಹೇಳಿ, ಆಮೇಲೆ 24ನೇ ವರ್ಷದಲ್ಲಿ 7ನೇ ಅಧ್ಯಾಯ 24ನೇ ವರ್ಷದಲ್ಲಿ ನೋಡಿ ಅವನು ಏನ್ ಹೇಳ್ತಾನೆ ಅಪೊಸ್ತಲನಾದ ಪೌಲ, ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು,
ಇಂತಹ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಆತನು ಹೇಳ್ತಾನೆ. ಆಮೇಲೆ ಕಡೆಗೆ ಆತನು ಹೇಳ್ತಾನೆ, ಒಂದು ಕನ್ಕ್ಲೂಷನ್ ಬರ್ತಾನೆ, ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಹಾಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಹಾಳಾಗಿಯೂ ನಡೆದುಕೊಳ್ಳುವನಾಗಿದ್ದೇನೆ ಎಂಬುದಾಗಿ ಎಲ್ಲ ಹೇಳ್ತಾ ಬರ್ತಾನೆ. ಇದು ನಾವು ನೋಡುವಾಗ ಈ ಧರ್ಮಶಾಸ್ತ್ರದ ಆಡಳಿತ ಹೇಗಿತ್ತು ಆಗಿನ ಕಾಲದಲ್ಲಿ, ಇದನ್ನ ನಾವು ತಕ್ಕಾಗಿದೆ ವಯಸ್ಸು. ಸೊ ಅದರಿಂದ ಈ ಧರ್ಮಶಾಸ್ತ್ರ ಅದನ್ನ ಆ ಆ ಆ, ಕೈಗೊಂಡು ನಡೆಯುವಂತವ್ರು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಯಾವ ರೀತಿಯಲ್ಲಿ ಒಂದು ನೊಗ ಆ ಒಂದು ಎತ್ತಿಗೆ ಆ ಭಾರವನ್ನು ಕೊಟ್ಟು ಅದರಿಂದ ದುಡಿಮೆ ಮಾಡಿಸ್ಕೊಂಡು ನರಳಾಡುವ ಹಾಗೆ ಮಾಡ್ತದೋ ಹಾಗೆಯೇ ಧರ್ಮಶಾಸ್ತ್ರ ಅದನ್ನು ಅನುಸರಿಸಿ ನಡೆಯುವಂಥವನಿಗೆ ಹಾಗೇ ಮಾಡ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಇಲ್ಲಿ ನಾವು ನೋಡ್ತೇವೆ, ಅಷ್ಟು ಮಾತ್ರಕ್ಕೆ ಇದು ಬಿಡ್ಲಿಲ್ಲ ಈ ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರ ಏನ್ ಮಾಡ್ತದೆ ಅಂತ ನಾವು ನೋಡುವಾಗ, ಮನುಷ್ಯರಾದಂತ ನಮ್ಮನ್ನ ಏನಪ್ಪಾ ಅಂದ್ರೆ ವೀಕ್ ಆಗಿ ಮಾಡ್ಬಿಡ್ತದೆ. ವೀಕ್ ಅಂದ್ರೆ ಬಲಹೀನರನ್ನಾಗಿ ಮಾಡ್ಬಿಡ್ತದೆ, ಬಲಹೀನರನ್ನಾಗಿ ಮಾಡ್ತದೆ ಈ ಧರ್ಮಶಾಸ್ತ್ರ. ಎಷ್ಟರ ಮಟ್ಟಿಗೆ ಕೈಕೊಂಡು ನಡೆಯುವುದಕ್ಕೆ ಪ್ರಯತ್ನ ಮಾಡ್ತಾನೆ ಮನುಷ್ಯ, ಅಷ್ಟರ ಮಟ್ಟಿಗೆ ಅವನು ಬಲಹೀನನಾಗ್ತಾನೆ. ಹೇಗೆ ಅಂತ ಹೇಳ್ತೀರಾ? ಒಂದು ವಾಕ್ಯ ಇದರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದೇ ರೋಮ ಪತ್ರಿಕೆಯಲ್ಲಿ ನಾವು ಬರುವಾಗ 5ನೇ ಅಧ್ಯಾಯಕ್ಕೆ ಬನ್ರಿ. ಅಲ್ಲಿ ಅಪೊಸ್ತಲನಾದ ಪೌಲನು ಒಂದು ಮಾತು ತಿಳಿಸ್ತಾನೆ. ತಿರುಗಿ 5ನೇ ಅಧ್ಯಾಯ ಮತ್ತು 6ನೇ ವಚನ ಮಾತ್ರ. ಇಲ್ಲಿ ನಾವು ನೋಡ್ತೇವೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಅಶಕ್ತರಾಗಿದ್ದಾಗಲೇ, ನಾವು ನಿಜವಾಗಿಯೂ ಶಕ್ತರಲ್ಲ. ಸಂಸೋನನಿಗೆ ದೇವರು ಬಹಳ ಶಕ್ತಿ ಕೊಟ್ಟ, ಅಪಾರವಾದ ಶಕ್ತಿ ಕೊಟ್ಟ. ಆದ್ರೆ ಕಟ್ಟ ಕಡೆಯಲ್ಲಿ ಅವನು ಬಹಳ ಅಶಕ್ತನಾಗಿ ಬಿಟ್ಟ. ಅದಕ್ಕೆ ಕಾರಣವೇನೆಂದ್ರೆ ಪಾಪ. ಈ ಪಾಪ ಹೇಗೆ ಅವನಲ್ಲಿ ಬಂತು ಅಂತ ನಾವು ನೋಡುವಾಗ, ಅದು ಎಷ್ಟರ ಮಟ್ಟಿಗೆ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಅದು ಅವನನ್ನ ಬಲಹೀನನಾಗಿ ಮಾಡ್ತದೆ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದ್ರೆ, ಈ ಪಾಪಕ್ಕೆ ಬಹಳ ಭಯಂಕರವಾದ ಶಕ್ತಿ ಇದೆ. ಶಕ್ತಿ ಪಾಪಕ್ಕೆ ಏನ್ ಶಕ್ತಿ ಇದೆ ಗೊತ್ತಾ? ಆ ಶಕ್ತಿ ಏನಪ್ಪಾ ಅಂದ್ರೆ, ನಮ್ಮನ್ನ, ಮನುಷ್ಯನನ್ನ ಅಥವಾ ಈವನ್ ವಿಶ್ವಾಸಿಯನ್ನು ಕೂಡ ಅದು ಏನಪ್ಪಾ ಅಂದ್ರೆ ಬಲಾಢ್ಯನನ್ನಾಗಿ ಮಾಡೋದಿಲ್ಲ, ಆದ್ರೆ ಬಲಹೀನನಾಗಿ ಮಾಡಿಬಿಡ್ತದೆ. ಅದಕ್ಕೆ ಅಷ್ಟು ಶಕ್ತಿ ಉಂಟು. ಆದ್ರಿಂದ ವಾಕ್ಯ ಹೇಳ್ತದೆ, ನಾವು ಅಶಕ್ತರಾಗಿದ್ದಾಗಲೇ. ಈ ಅಶಕ್ತರು ಹೆಂಗೆ ನಾವು ಆದ್ವಿ, ಹೇಗೆ ಆದ್ವಿ ಅಂತ ನಾವು ನೋಡುವಾಗ, ನಾವು ಭಕ್ತಿಹೀನರಾಗ್ಬಿಟ್ಟಿವಿ. ಭಕ್ತಿಹೀನರು ನೋಡಿ, ವಾಕ್ಯ ಹಾಗೆ ಹೇಳ್ತದೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಈ ಭಕ್ತಿಹೀನರೆಲ್ಲ ಅವ್ರೇನಾಗಿದ್ದಾರೆ ಗೊತ್ತರ? ಅಶಕ್ತರಾಗಿ ಬಿಟ್ಟಿದ್ದಾರೆ, ಬಲಹೀನರಾಗಿಬಿಟ್ಟಿದ್ದಾರೆ. ಅದಕ್ಕೆ ಅವರು ಯಾಕೆ ಭಕ್ತಿಹೀನರಾದ್ರು? ಕಾರಣವೇನೆಂದ್ರೆ ಅವರಲ್ಲಿರುವಂತಹ ಪಾಪ. ಆ ಪಾಪ ಅವರನ್ನು ಏನ್ ಮಾಡ್ತದಂತೆ, ಬಲಹೀನರನ್ನಾಗಿ ನಿತ್ರಾಣನನ್ನಾಗಿ ಮಾಡಿಬಿಡ್ತದೆ. ಪಾಪಕ್ಕೆ ಅಷ್ಟು ಬಲ ಉಂಟು. ಅದಕ್ಕೆ ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾವು ಆಗ್ಲೇ ಓದಿದೆವು, ಅಯ್ಯೋ
ನಾನು ಎಂತಹ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ನೋಡ್ರಿ, ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡ ಆ ಬಲಹೀನತೆ, ಮನಸ್ಸಲ್ಲಿರುವಂತಹ ಪಾಪದ ಶಕ್ತಿ. ನಾನು ಎಂತಹ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು. ಇಂತಹ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಬಿಡಿಸುವವರು ಇದ್ದಾರೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಈ ಒಂದು ಪ್ರಶ್ನೆ ಸ್ವಲ್ಪ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೂ ಸ್ವಲ್ಪ. ಈ ದೇವರ ವಾಕ್ಯ ಹೇಳ್ತದೆ, ಈಗ ತಾನೇ ನಾವು ಓದಿದ್ವು ರೋಮಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದಿದ್ವು. ಏನು ಅಲ್ಲ 5ನೇ ಅಧ್ಯಾಯ 6ನೇ ವಚನದಲ್ಲಿ, ನಾವು ಅಶಕ್ತರು, ಭಕ್ತಿಹೀನರು, ನಾವು ಯಾವಾಗ್ಲೂ ಇದನ್ನ ಮರಿಬಾರ್ದು. ನಾವೆಂದೆಂದಿಗೂ ಮರಿಬಾರ್ದು ಇದನ್ನ, ಈ ಮಾತುಗಳನ್ನ. ಎಷ್ಟೋ ಜನರು ಬಹಳವಾಗಿ ಕೊಚ್ಚಿಕೊಳ್ತಾರೆ, ಜಂಬ ಹೊಡಿತಾರೆ, ನಾನಂಥವನು ಇಂಥವನು ಅಂತ. ಏನೂ ಇಲ್ಲ. ಪಾಪವು ಅವನಲ್ಲಿ ಹೊಕ್ಕಿ ಬಿಟ್ರೆ ಅವನನ್ನು ಎಷ್ಟು ಬಲಹೀನನಾಗಿ ಮಾಡಿಬಿಡ್ತದೆ ಅಂತ ವಾಕ್ಯ ಹೇಳ್ತದೆ. ನಾನು ಅದರ ಈ ಅರ್ಥವನ್ನ, ಈ ಅಶಕ್ತರು, ಮನುಷ್ಯ ಪಾಪದಲ್ಲಿ ಬಿದ್ದಾಗ ಅವನು ಎಷ್ಟು ಅಶಕ್ತನು ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ, ಈ ಅಶಕ್ತಿ ಅಂದ್ರೆ ಏನು, ಅದು ಏನೇನೆಲ್ಲ ಮಾಡ್ತದೆ ಎಂಬುದಾಗಿ ಕೆಲವಾರು ಶಬ್ದಗಳನ್ನ ನಾನು ನಿಮಗೆ ಓದ್ತೇನೆ. ನೀವು ಅದನ್ನ ಗಮನವಿಟ್ರಿ. ಒಂದ್ ವೇಳೆ ಬರ್ಕೊಳ್ಳಿದ್ರೆ ಬರ್ಕೊಳ್ಳಿ ಬೇಗನೆ. ಏನಪ್ಪಾ ಅಂದ್ರೆ, ಬಲಹೀನರು, ಅಶಕ್ತರು ಅಂದ್ರೆ ವಿ ಆರ್ ವರ್ತ್ಲೆಸ್ ಅಂತ. ವಿ ಆರ್ ವರ್ತ್ಲೆಸ್ ಅಂದ್ರೆ ನಾವು ನಿಷ್ಪ್ರಯೋಜಕರು ಎಂಬುದಾಗಿ ಅದರ ಅರ್ಥ. ಆಮೇಲೆ ಅಶಕ್ತರು ಅಂದ್ರೆ ಅರ್ಥವೇನಂದ್ರೆ ವಿ ಆರ್ ಯೂಸ್ಲೆಸ್. ವಿ ಆರ್ ಯೂಸ್ಲೆಸ್ ಅಂದ್ರೆ ನಾವು ಕೆಲಸಕ್ಕೆ ಬಾರದವರು. ಆಮೇಲೆ ಅಶಕ್ತರು ಅಂದ್ರೆ ಅರ್ಥವೇನಂದ್ರೆ ವಿ ಆರ್ ಹೋಪ್ಲೆಸ್. ನಾವು ಏನಪ್ಪಾ ಅಂದ್ರೆ ಹೋಪ್ಲೆಸ್ ಅಂದ್ರೆ ಕೈಲಾಗದವರು. ನಿನ್ ಕೈನಲ್ಲಿ ಏನು ಆಗಲ್ಲ ಅಂತ ಯಾರು ಬೈತಾರೆ ನೋಡ್ರಿ, ನಾವು ಕೈಲಾಗದವರು, ವಿ ಆರ್ ಹೋಪ್ಲೆಸ್. ನೋಡ್ರಿ, ಈ ಪಾಪ ಮನುಷ್ಯನಲ್ಲಿ ಹೊಕ್ಕಿ ಬಿಟ್ರೆ ಏನೆಲ್ಲ ಮಾಡ್ತದೆ. ಆಮೇಲೆ ಅಷ್ಟಕ್ಕೆ ಬಿಡ್ಲಿಲ್ಲ ಈ ವಾಕ್ಯ. ನಾವು ಅಶಕ್ತರು ಅಂದ್ರೆ ಅರ್ಥವೇನಂದ್ರೆ ವಿ ಆರ್ ಡಿಸ್ಟಿಟ್ಯೂಟ್ ಎಂಬಂತ ಶಬ್ದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅಂದ್ರೆ ನಾವು ದಿಕ್ಕಿಲ್ಲದವರು ಅಂತ ಅರ್ಥ. ದಿಕ್ಕಿಲ್ಲದವರು. ನೋಡ್ರಿ, ಈ ಪಾಪ ಮನುಷ್ಯನಲ್ಲಿ ಹೊಕ್ಕಿ ಬಿಟ್ರೆ ಏನೆಲ್ಲ ಮಾಡ್ತದೆ ಅಂತ. ಆಮೇಲೆ ವಿ ಆರ್ ವಿತೌಟ್ ಸ್ಟ್ರೆಂತ್ ಅಂತ ಅದರ ಅರ್ಥ. ಅಂದ್ರೆ ನಾವು ಇದರಲ್ಲಿ ನಿಜವಾದಂತ ಅರ್ಥ ಇಲ್ಲಿ ನಾವು ನೋಡ್ತೇವೆ. ಅಶಕ್ತರು ಅಂದ್ರೆ ಅರ್ಥವೇನು ಎಂಬುದಾಗಿ, ವಿ ಆರ್ ವಿತೌಟ್ ಸ್ಟ್ರೆಂತ್, ಶಕ್ತಿ ಇಲ್ಲದಂಥವ್ರು. ಆಮೇಲೆ ವಿ ಆರ್ ವರ್ತ್ಲೆಸ್ ಅಂದ್ರೆ ನಾವು ನಿಷ್ಪ್ರಯೋಜಕರು. ನೋಡ್ರಿ, ಇದು ಒಂದೇ ಶಬ್ದಕ್ಕೆ ಇಷ್ಟೊಂದು ಅರ್ಥಗಳಿದೆ. ಅಷ್ಟು ಮಾತ್ರವೇ ಅಲ್ಲ, ವಿ ಆರ್ ಅನೇಬಲ್. ಅನೇಬಲ್ ಅಂದ್ರೆ ಎಂಥದ್ದು ಆಗದೆ ಇರುವಂತವರು, ಕೈಲಾಗದೆ ಇರುವಂತವರು, ಅಸಹಾಯಕರು. ಆಮೇಲೆ ನಾವು ಭಕ್ತಿಹೀನರು ಅಂದ್ರೆ ಅರ್ಥವೇನಂದ್ರೆ ಬೆಲೆ ಇಲ್ಲದವರು ಅಂತ ಅರ್ಥ. ಬೆಲೆ ಇಲ್ಲದವರು ಅಂದ್ರೆ ಉಪಯೋಗಕ್ಕೆ ಬರದಂಥವ್ರು ನಾವು. ಇದು ಒಂದೇ ವಾಕ್ಯ ಸಾಕು. ಈ ರೋಮ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಈ ವಾಕ್ಯ ನಮ್ಮನ್ನ ಏನ್ ಮಾಡ್ತದೆ ನೋಡ್ರಿ. ಪ್ರಿಯ ಸಹೋದರ ಸಹೋದರಿಗಳೇ, ನಿಜವಾಗಿಯೂ ನಾವು ಯಾವುದೇ ವಿಷಯಕ್ಕೆ ಹೆಚ್ಚಿಸ್ಕೊಳ್ಬಾರ್ದು. ಈ ಹೆಚ್ಚಳ ಮನುಷ್ಯನನ್ನ ಎಲ್ಲಿಗೆ ನಡೆಸ್ತದೆ ಅಂದ್ರೆ ನಾಶನಕ್ಕೆ ನಡೆಸ್ತದೆ, ಮೇಲಕ್ಕೆ ನಡೆಸಲ್ಲ. ಅದನ್ನ ತನ್ನನ್ನು ಹೆಚ್ಚಿಸಿಕೊಳ್ಳುವನು ಏನ್ ಮಾಡ್ತಾನೆ, ಏನಾಗ್ತಂತೆ ಅವನು ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುವನು. ಅವನಿಗೆ ಯಾವಾಗಲೂ ತಗ್ಗಿಸಲ್ಪಡ್ತಾನೆ. ಅವನು ವಿಶ್ವಾಸನೇ ಆಗಿರ್ಲಿ, ತನ್ನನ್ನು ಹೆಚ್ಚಿಸಿಕೊಳ್ಳುವಂತ ಯಾವನೇ ಆದ್ರೆ ದೇವರವನ್ನ ಬಿಡುದಿಲ್ಲ, ಅವನು ತಗ್ಗಿಸುವ ಹಾಗೆ ಮಾಡಿಬಿಡ್ತಾನೆ. ಆದ್ರಿಂದ
ನಾನು ಇದರ ಅರ್ಥನ ಈ ರೀತಿಯಲ್ಲಿ ನಾನು ಬಹಳ ಕಷ್ಟಪಟ್ಟು ಅದನ್ನ ಕೆಲವಾರು ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಇಟ್ಟೆ ಅಷ್ಟೇ. ಅಂದ್ರೆ ಪಾಪ ನಮ್ಮನ್ನ ಅಶಕ್ತರನ್ನಾಗಿ ಮಾಡ್ಬಿಡ್ತದೆ. ನಾವು ಆ ಸ್ಟೇಜ್ ನಲ್ಲಿ ಇದ್ದೇವೆ. ಆದ್ರೆ ಅದಕ್ಕೋಸ್ಕರವಾಗಿ ಇವತ್ತು ಅದನ್ನ ಗೆಲ್ಲಬೇಕಾದ್ರೆ ನಮಗೆ ಒಂದು ಶಕ್ತಿ ಬಹಳ ಅವಶ್ಯ. ಅದೇನಂದ್ರೆ ಪರಿಶುದ್ಧಾತ್ಮನ ಶಕ್ತಿ ಬೇಕು. ಪರಿಶುದ್ಧಾತ್ಮ, ಅದಕ್ಕೆ ಪವಿತ್ರಾತ್ಮ ಭರಿತರಾಗಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಅದು ಹೇಳ್ತದೆ. ಈ ಪವಿತ್ರಾತ್ಮನ ಬಲ ಇದೆಯಲ್ಲ, ಎಲ್ಲಾ ಬಲಕ್ಕಿಂತ ವಿಶೇಷವಾದಂತ ಬಲ ಅದು. ಆತ್ಮೀಕ ಬಲ ನಮಗೆ ಕೊಡುವಂಥದ್ದು. ಬಹಳ ವಿಶೇಷವಾದ ಸಂಗತಿ. ಸಂಸೋನನು ದೇವರು ಅವನಿಗೆ ಬಲ ಕೊಟ್ಟ. ಎಂತಹ ಬಲ ಕೊಟ್ಟ ಅಂದ್ರೆ ಅಪಾರವಾದ ಬಲ ಕೊಟ್ಟ. ಕಡೆಯಲ್ಲಿ ಅವನೇನಾದ ಗೊತ್ತರ, ಬಹಳ ನಿತ್ರಾಣನಾಗ್ಬಿಟ್ಟ, ಬಲಹೀನನಾಗ್ಬಿಟ್ಟ. ಕಾರಣವೇನು? ಅವನು ಒಬ್ಬ ಸೂಳೆಯ ಸಂಘ ಮಾಡಿಬಿಟ್ಟ. ದೆಲೀಲ ಎಂಬಂತ ಸೂಳೆಯ ಜೊತೆಗೆ ಅವನು ಸೇರ್ಬಿಟ್ಟ. ಅವಳೊಂದಿಗೆ ಅವನು ಪಾಪದಲ್ಲಿ ಬದುಕಿದ. ಆ ಪಾಪವು ಅವನನ್ನ ಬಲಹೀನವಾದ ಸ್ಥಿತಿಗೆ ನಡೆಸ, ಕಡೆಗೆ ಎಷ್ಟು ಬಲಹೀನವಾದ ಸ್ಥಿತಿಗೆ ನಡೆಸ್ತು ಅಂತ ನಾವು ನೋಡುವಾಗ, ಅವನು ತನ್ನ ದೇವರು ಅವನು ಕೊಟ್ಟಂತ ಶಕ್ತಿನ ಹೋರಾಡಿಸುವಂತ ಒಂದು ಶಕ್ತಿ, ಒಂದು ಗುಟ್ಟು, ಆ ಶಕ್ತಿ ಗುಟ್ಟು ದೇವರು ಕೊಟ್ಟಿದ್ದ. ಆ ಗುಟ್ಟನ್ನೆಲ್ಲ ಅವನೇನ್ ಮಾಡ್ಬಿಟ್ಟ, ಆ ದೆಲೀಲಳಿಗೆ ಹೇಳ್ಬಿಟ್ಟ. ಯಾಕೆಂದ್ರೆ ಆ ದೆಲೀಲಳು ಅವನನ್ನ ಪ್ರತಿದಿನ ಪೀಡಿಸ್ತಾ ಇಲ್ಲ. ಪ್ರತಿದಿನ ಪೀಡಿಸ್ತಾ ಇರ್ಲಿ. ಏನು? ನಿನ್ನಲ್ಲಿರುವಂತ ರಹಸ್ಯ ನನಗೆ ತಿಳಿಸು. ನೀನ್ ತಿಳಿಸ್ತು ಹೋದ್ರೆ ನಾನು ಒಪ್ಪೋದಿಲ್ಲ, ನನಗೆ ಬೇಕೇ ಬೇಕು ಆ ರಹಸ್ಯ. ನೀನ್ ತಿಳಿಸು. ಪ್ರತಿ ದಿವಸ ಎಷ್ಟು ಅವಳು ಅವನಿಗೆ ಪ್ರೆಷರ್ ಹಾಕಿದ್ಲು ಅಂತ ಹೇಳುವಾಗ ಅವನಿಗೆ ಸಾಯುವುದಷ್ಟು ಸಾಕಾಗುತ್ತೆ ಅಂತ. ಅವನಿಗೆ ದೇವ್ರ ವಾಕ್ಯದಲ್ಲಿ ಹಾಗೆ ಓದ್ತೇವೆ ನಾವು. ಸಾಯುವಷ್ಟರ ಮಟ್ಟಿಗೆ ಅವನಿಗೆ ಸಾಕಾಗೋಯ್ತು ಸಂಸೋನನಿಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಎಷ್ಟೋ ಸಾರಿ ನಾವು ಕೊಚ್ಕೊಳ್ತೀವಲ್ಲ, ಹೆಚ್ಚಿಸ್ಕೊಳ್ತೀವಲ್ಲ. ಕೆಲವರು ಮಾತಾಡ್ತಾರೆ ನೋಡ್ಬೇಕು, ಏನು ಧೈರ್ಯಶಾಲಿಗಳಾಗೆ ಮಾತಾಡ್ತಾರೆ. ಇವರಂತ ಪ್ರಸಂಗಿಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಾವೆಷ್ಟು ಬಲಹೀನರು ಈ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಅಶಕ್ತರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ ನಾವು ಓದ್ತಾ ಬಂದೆವು. ಈಗ ಇದರಲ್ಲಿ ನೋಡುವಂತ ಕೆಲವಾರು ಸಂಗತಿಗಳನ್ನ ನಾನು ಹೇಳಿ ಮುಂದಕ್ಕೆ ನಾನು ಹೋಗ್ತೇನೆ. ಏನಂತ ಹೇಳುವಾಗ, ಈ ಧರ್ಮಶಾಸ್ತ್ರ ವಿಷಯ ನಾನು ಇಲ್ಲಿಗೆ ನಾನು ಕೈ ಬಿಡ್ತೇನೆ. ಯಾಕೆಂದ್ರೆ ಇದರಲ್ಲಿ ತಿಳ್ಕೊಳ್ಳುವಂತ ವಿಷಯಗಳು ಬಹಳಷ್ಟು ಇದೆ. ನೀವು ಇದನ್ನ ಪರ್ಸನಲ್ ಸ್ಟಡಿ ಮಾಡೋದ್ರಲ್ಲಿ ಮಾತ್ರ ನಿಮಗೆ ಗೊತ್ತಾಗ್ತದೆ. ಕರ್ತನ ಮುಂದೆ ದೇವರ ವಾಕ್ಯನ ನೀವು ಧ್ಯಾನ ಮಾಡುವಾಗ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಬಹಳ ಬಲವಾಗಿ ನಿಮ್ಮನ್ನ ತಗ್ಗಿಸಿಕೊಳ್ರಿ. ಅದನ್ನ ಚೆನ್ನಾಗಿ ಕಲಿಬೇಕು. ತಗ್ಗಿಸಿಕೊಳ್ಳುವಂತಹ ಮನೋಭಾವನೆ ನಮಗಿಲ್ಲದೆ ಹೋದ್ರೆ ಖಂಡಿತವಾಗಿಯೂ ನಾವು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತೇವೆ, ನಾವು ಮೇಲ್ಮಟ್ಟಕ್ಕೆ ಹೋಗುತ್ತೇವೆ. ಅದನ್ನ ನಾವು ಕಲಿಬೇಕು, ಪ್ರತಿದಿನ ಕಲಿಬೇಕು. ತಗ್ಗಿಸಿಕೊಳ್ಳುವಂಥದ್ದು, ಈ ಹಂಬಲ್ನೆಸ್, ಇದನ್ನ ನಾವು ಕಲಿಬೇಕು. ನಮಗೆ ಇದು ಬಹಳ ಅತಿ ಅವಶ್ಯ. ಯಾಕೆಂದ್ರೆ ಅಷ್ಟು ನಾವು ಬಲಹೀನರಾಗಿದ್ದೇವೆ. ಕಡೆಗೆ ನಾವು ನೋಡ್ತೇವೆ, ಸಂಸೋನನು ಫಿಲಿಸ್ಟಿಯರು ಕೂಗಿದ್ಲವಳು ದಲೀಲ, ಫಿಲಿಸ್ಟಿಯರು ಓಡ್ ಬಂದ್ರು, ಅವನನ್ನ ಸೆರೆ ಹಿಡ್ಕೊಂಡು ಹೋದ್ರು. ಮೊದ್ಲು ಅವ್ರು ಮಾಡಿದ ಕೆಲಸ ಏನಂದ್ರೆ ಅವನ ಕಣ್ಣುಗಳನ್ನ ತೆಗೆದಾಕ್ಬಿಟ್ರು. ಒಬ್ಬ ಎಂಥ ದುರವಸ್ಥೆ, ಪಾಪವು ಮಾಡುವಂತಹ ದುರವಸ್ಥೆ ಇದೆ ಇವತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವೆಂದಿಗೂ ಹೆಚ್ಚಿಸ್ಕೊಳ್ಳೋದು ಬೇಡ, ನಮ್ಮನ್ನು ಕೊಚ್ಚಿಕೊಳ್ಳೋದು ಬೇಡ. ಆದ್ರಿಂದ ದೇವರ ಮುಂದೆ, ಅದರಲ್ಲೂ ವಿಶೇಷವಾಗಿ ದೇವರ ವಾಕ್ಯದ ಮುಂದೆ
ಯಾವುದೇ ಈ ಪರಿಸ್ಥಿತಿ ಇರ್ಬೋದು, ಒಂದು ಪ್ರಾರ್ಥನೆ ಆಗಿರ್ಬೋದು, ಅಥವಾ ಒಂದು ಭಾನುವಾರದ ಬೋಧನೆ ಆಗಿರ್ಬೋದು, ಅಥವಾ ಪರ್ಸನಲ್ ಸ್ಟಡಿ ಆಗಿರ್ಬೋದು, ಯಾವುದೇ ಇರ್ಬೋದು, ದೇವರ ವಾಕ್ಯದ ಮುಂದೆ ಬಂದಾಗ ನಮ್ಮನ್ನು ಬಹಳವಾಗಿ ತಗ್ಗಿಸಿಕೊಳ್ಳುವಂತ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆವಾಗ ನಮಗೆ ಸಂಗತಿಗಳು ಚೆನ್ನಾಗಿ ಅರ್ಥವಾಗ್ತದೆ. ಇದೀಗ ನಾನು ಮುಂದಕ್ಕೆ ನಾನು ಹೋಗ್ತೇನೆ. ಏನಂತ ಹೇಳುವಾಗ ಇಲ್ಲಿ ನಾವು ನೋಡುವಾಗ ಈ ಧರ್ಮಶಾಸ್ತ್ರ ಅದು ನಮಗೆ ಇನ್ನೊಂದು ವಿಷಯವನ್ನು ನಮ್ಮಿಂದ ಕೇಳ್ತದೆ, ಅದು ಡಿಮಾಂಡ್ ಮಾಡ್ತದೆ. ಅದು ಏನಂತ ಹೇಳುವಾಗ ವಿಧೇಯತೆಯನ್ನ ಡಿಮಾಂಡ್ ಮಾಡ್ತದೆ. ವಿಧೇಯತೆ, ಎಲ್ಲಿ ಅದು ಕೊಡು, ಇದು ಕೊಡು, ಡಿಮ್ಯಾಂಡ್. ರಿಕ್ವೆಸ್ಟ್ ಮಾಡೋದಿಲ್ಲ, ಇಲ್ಲ, ಡಿಮಾಂಡ್ ಮಾಡ್ತದೆ. ಈಗ ಉದಾಹರಣೆಗೆ ದೇವರ ವಾಕ್ಯ ನಾವು ಕೇಳಿದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ವಿಧೇಯರಾಗಬೇಕು. ಈ ವಿಧೇಯತೆಯನ್ನು ನಾವು ಬಹಳವಾಗಿ ಕಲಿಬೇಕು. ದಾವೀದನು ವಿಧೇಯತೆಯನ್ನು ಬಹಳವಾಗಿ ಕಲ್ತ್ಕೊಂಡ. ದಾವೀದನು ದೊಡ್ಡ ಅರಸನಾದವನು, ಆದ್ರೂ ವಿಧೇಯತೆಯನ್ನು ಕಲ್ತ್ಕೊಂಡ. ವಿಧೇಯತೆಯನ್ನು ಕಲ್ತ್ಕೊಂಡಾಗ ಬಹಳಷ್ಟು ಅವನು ಕೀರ್ತನೆಗಳನ್ನು ಬರಲಿಕ್ಕೆ ಸಾಧ್ಯವಾಯಿತು. ಈ ಕೀರ್ತನೆಗಳಲ್ಲಿ ನಾವು ನೋಡುವಾಗ ಅವನೆಲ್ಲ ತಾನು ಕುಗ್ಗಿ ಹೋದಂತಹ ಪರಿಸ್ಥಿತಿಯಲ್ಲಿ ಕೀರ್ತನೆಗಳನ್ನ ರಚನೆ ಮಾಡಿದ್ದಾನೆ. ತಾನು ಬಲಹೀನನಾಗಿ ಹೋದಂತ ಪರಿಸ್ಥಿತಿಯಲ್ಲಿ ಕೀರ್ತನೆಗಳನ್ನ ರಚನೆ ಮಾಡಿದ್ದಾನೆ. ತನ್ನನ್ನು ದೇವರ ಮುಂದೆ ತಗ್ಗಿಸಿಕೊಂಡಂತಹ ಪರಿಸ್ಥಿತಿಯಲ್ಲಿ ಇರುವಾಗ ಅವನು ಕೀರ್ತನೆಗಳನ್ನು ರಚನೆ ಮಾಡಿದ್ದಾನೆ. ಅದನ್ನ ಅವನು ಬರೆದು ಬಿಟ್ಟಿದ್ದಾನೆ. ನಾನು ತುಂಬಾ ಯೋಚನೆ ಮಾಡ್ತೇನೆ ಕೀರ್ತನೆಗಳು ಓದುವ. ಒಂದು ವೇಳೆ ಈ ದಾವೀದ ಆ ಕೀರ್ತನೆಗಳನ್ನ ಬರದೇ ಹೋದ್ರೆ, ರೈಟಿಂಗ್ ನಲ್ಲಿ ತೋರಿಸದೆ ಹೋಗಿದ್ರೆ, ನಮಗೆ ಆ ಭಾಗ್ಯ ಆಶೀರ್ವಾದ ನಮಗೆ ಸಿಗ್ತಾ ಇರ್ಲಿಲ್ಲ. ಇವತ್ತು ನಮಗೆ ಅದು ದೊರಕಿದೆ. ದೇವರ ನಾಮಕ್ಕೆ ಸ್ತೋತ್ರ. ದಾವೀದನು ಅಷ್ಟರ ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ, ವಾಕ್ಯದ ಮುಂದೆ ತಗ್ಗಿಸಿಕೊಂಡು ಅವನು ಕೆಲವಾರು ಕೀರ್ತನೆಗಳನ್ನ ಅವನು ರಚಿಸಲಿಕ್ಕೆ ಸಾಧ್ಯವಾಯಿತು. ಆ ಕೀರ್ತನೆಗಳು ಇವತ್ತು ನಮ್ಮನ್ನ ಅದು ನಮ್ಮನ್ನ ಉನ್ನತವಾದ ಮಟ್ಟಕ್ಕೆ ಅದು ನಡೆಸ್ತದೆ. ನಮ್ಮನ್ನ ಮೇಲಕ್ಕೆ ನಡೆಸ್ತದೆ. ಯಾಕೆಂದ್ರೆ ಅದರಲ್ಲಿರುವಂತ ವಿಷಯಗಳು ಅಂತ ವಿಷಯಗಳನ್ನ ನಾವು ನೋಡ್ತೇವೆ. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಅಲ್ವೇ? ವಾಕ್ಯ ಏನ್ ಹೇಳ್ತದೆ? ಆ ವಾಕ್ಯ ಮುಂದೆ ಹೋದ್ರಿ. ವಾಕ್ಯ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಅದು ಮೊದಲನೇ ಸಮುವೇಲ 15:22. ಓದಿ. 23 15:23 ಓದಿ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ನೋಡ್ರಿ ಏನಂತೆ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಏನಿದು ಯಜ್ಞ? ಏನ್ ತೋರಿಸ್ತದೆ ಅದು? ಯಜ್ಞ ಏನ್ ತೋರಿಸ್ತದೆ? ಅವನ ಹಿಂದಿನ ಸಂಪ್ರದಾಯಗಳನ್ನ ತೋರಿಸ್ತದೆ. ಯಜ್ಞಗಳೆಲ್ಲ ಯಾಕೆ ಮಾಡ್ತಾ ಇದ್ರು? ಅವರು ಹಿಂದಿನ ಸಂಪ್ರದಾಯಗಳನ್ನ ಆಚರಿಸ್ತಾ ಇದ್ರು. ಯಜ್ಞಗಳನ್ನ ಅರ್ಸ್ಬೇಕು ತಂದು ಅರ್ಪಿಸ್ತಾ ಇದ್ರು ಅಷ್ಟೇ. ಆದ್ರೆ ಅವ್ರ ಹೃದಯ ಬದಲಾವಣೆ ಆಗ್ಲಿಲ್ಲ. ಅದಕ್ಕೆ ದೇವರು ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಆಮೇಲೆ ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಫಸ್ಟ್ ಆಫ್ ಆಲ್ ನಾವು ಕಲಿಬೇಕಾಗಿದೆ ಇದು. ಮಾತು ಕೇಳಬೇಕು, ಕರ್ತನ ಮಾತುಗಳನ್ನು ಕೇಳಬೇಕು. ಯಜ್ಞಗಳನ್ನಲ್ಲ, ಅದಲ್ಲ ವಿಷಯಗಳು. ನಮ್ಮ ಹಿಂದಿನ ಸಂಪ್ರದಾಯಗಳನ್ನ ಬಹಳವಾಗಿ ಇಷ್ಟಪಡ್ತೇವಲ್ಲ ನಾವು. ಈ ಸಂಪ್ರದಾಯಗಳು ದೇವರು ಈ ವಿಶ್ವಾಸಿಗಳಿಗೆ ಎಂದಿಗೂ ಕೊಟ್ಟಿಲ್ಲ, ಎಲ್ಲೂ ಕೊಡೋದಿಲ್ಲ. ಎಷ್ಟೋ ಮಂದಿ ಈ ಸಂಪ್ರದಾಯಗಳನ್ನ ಆಚರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಶ್ವಾಸಿಗಳು.
ಅದು ನಿಜವಾಗಿಯೂ ಅವರ ಮೂರ್ಖತನ ಅದು. ಯಾಕೆಂದ್ರೆ ದೇವರು ಅಂಥದ್ದು ನಮಗೆ ಕೊಡ್ಲಿಲ್ಲ. ಅದೆಲ್ಲ ಧರ್ಮಶಾಸ್ತ್ರ ಕಾಲಕ್ಕೆ ಅದು ನಿಂತು ಹೋಯಿತು. ಅದು ಕ್ರಿಸ್ತನು ಅದನ್ನ ಶಿಲುಬೆಯಲ್ಲಿ ಎಲ್ಲವನ್ನು ಅದನ್ನ ನೆರವೇರಿಸ್ಬಿಟ್ಟಿದ್ದಾನೆ. ಈಗ ನಮಗೆ ಯಾವುದೇ ವಿಧವಾದಂತ ಆಚಾರಗಳು, ಸಂಪ್ರದಾಯಗಳು ಬೇರೆ ಯಾವುದೂ ಇಲ್ಲವೇ ಇಲ್ಲ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಕೆಲವರು ಅದನ್ನ ಸಭೆಯಲ್ಲಿ ಬೇರೆಯವ್ರಿಗೆಲ್ಲ ಹೇಳಿ ತಲೆ ಕೆಡಿಸ್ತಾರೆ. ವಿಷಯ ಎಚ್ಚರಿಕೆ ಆಗಿರ್ಬೇಕು. ತಾವು ಕೆಡದಲ್ಲದೆ ಇನ್ನೊಬ್ಬರೂ ಹೇಳಿ ತಲೆ ಕೆಡಿಸ್ತಾರೆ. ಈ ಸಂಪ್ರದಾಯಗಳ ವಿಷಯಗಳೇ ಎಚ್ಚರಿಕೆ ಆಗಿರ್ಬೇಕು. ಹಾಗೆಲ್ಲ ನಾವು ಮಾಡ್ಲೇ ಕೊಡ್ದು. ಹಾಗೆ ಮಾಡಿದ್ರೆ ನಾವು ಕೆಡ್ತೇವೆ, ಇತರನ್ನು ಕೆಡಿಸ್ತೇವೆ, ನಮ್ಮ ಜೊತೆಯಲ್ಲಿರೋನು ಕೆಡಿಸ್ಬಿಡ್ತೇವೆ. ಇಲ್ಲಿ ಅದಕ್ಕೆ ಇವನು ಹೇಳ್ತಾನೆ, ದಾವೀದನು ಹೇಳ್ತಾನೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ದ ಬೆಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಲಿಸನಿಂಗ್ ಟು ದ ವರ್ಡ್. ಬಹಳ ಚಂದವಾದಂತ ಒಂದು ಮಾತಿದು. ಇದು ದಾವೀದನು ನಮಗೆ ಬರೆದಿಟ್ಟಿದ್ದಾನೆ. ಆಮೇಲೆ ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಈ ಕೊಬ್ಬನ್ನ ಅವರು ದೇವರಿಗೆ ಅರ್ಪಿಸ್ತಾ ಇದ್ರು. ಆದ್ರೆ ದೇವರು ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ. ವಿಧೇಯತ್ವಕ್ಕೆ ಬಹಳ ಗಂಭೀರವಾದ ಸಂಗತಿ. ಆಮೇಲೆ ಇಲ್ಲಿ ಮುಂದಕ್ಕೆ ಇನ್ನೂ ಕೂಡ ಹೇಳ್ತಾನೆ ನೋಡ್ರಿ, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದೇ. ಅವಿಧೇಯತ್ವ ಅಂದ್ರೆ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿ ಅಲ್ಲಗಳೆದು ನಾವು ಮುಂದಕ್ಕೆ ಹೋಗ್ತೀವಿ ನೋಡಿ, ಅದು ಅವಿಧೇಯತ್ವ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಮಂತ್ರ ತಂತ್ರಗಳು ಗೊತ್ತಲ್ಲ ನಮ್ಗೆ. ದೇವರು ಇದನ್ನ ತೆಗೆದುಹಾಕ್ಬಿಟ್ಟಿದ್ದ. ಮಂತ್ರ ತಂತ್ರಗಳು ಯಾರೂನು ಮಾಡಕೂಡ್ದು. ಇಸ್ರಾಯೇಲ್ ರಾಜ್ಯದೊಳಗೆ ಅದನ್ನ ನಿಲ್ಲಿಸ್ಬಿಟ್ಟಿದ್ದ. ಆದ್ರೆ ತಿರುಗಿ ಸೌಲನ ಕಾಲದಲ್ಲಿ ತಿರುಗಿ ಈ ಮಂತ್ರ ತಂತ್ರಗಳು ಬಂತು. ಏನು ಓದ್ತೇವೆ, ಸಂವೇದನ ಸತ್ತು ಹೋಗ್ಬಿಟ್ಟಾಗ ಯಾರು ಕರ್ಕೊಂಡು ಹೋಗಿದ್ರು ಅದಕ್ಕೆ ಬೇತಾಳಿಕರ ಹತ್ರ ಕರ್ಕೊಂಡೋಗಿ ಅಲ್ಲಿ ಇದನ್ನ ಕೇಳ್ತಾನೆ. ಅಲ್ಲಿ ಬಹಳ ಒಂದು ವ್ಯಸನಕರವಾದಂತ ಸಂಗತಿ. ಬೇತಾಳಿಕರನ್ನ ಆಗ್ಲೇನೆ ಹೊಡ್ಸ್ಬಿಟ್ಟಿದ್ರು. ಅವ್ರು ಯಾರು ಇರ್ಕೂಡ್ದು ಅಂತ ಆಜ್ಞಾಪನೆ ಕೂಡ ಮಾಡಿದ್ರು. ಇವೆಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಈ ಬೇತಾಳಿಕರು, ಆಮೇಲೆ ಹಠ, ವಿಗ್ರಹಾರಾಧನೆ, ಲೋಭ, ಎಲ್ಲ ಸಂಗತಿಗಳು ನಾವು ನೋಡುವಾಗ ಇದು ದೇವರನ್ನ ರೇಗಿಸುವಂತಹ ವಿಷಯಗಳು. ಸೊ ಅದರಿಂದ ದೇವರ ವಾಕ್ಯವನ್ನ ನಾನು ಆಗ್ಲೇ ಹೇಳಿದೆ, ದೇವರ ವಾಕ್ಯವನ್ನ ನಾವು ಬಹಳ ಬಹಳ ದೀನತೆಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಖಂಡಿತವಾಗಿಯೂ ಆ ನಿಜವಾದಂತ ಸತ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ತೇವೆ ಮತ್ತು ನಮ್ಮ ಕಿವಿಗಳನ್ನ ತೆರೆಯುತ್ತೇವೆ. ಒಬ್ಬ ಪ್ರವಾದಿ ಹೇಳ್ತಾನೆ, ನಿಮ್ಮ ಕಿವಿಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ತೆರೆಯಿರಿ, ನಿಮ್ಮ ಹೃದಯನ ಹರ್ಕೊಂಡ್ ಬನ್ರಿ, ನನ್ನ ಮುಂದೆ ನಿಂತ್ಕೊಳ್ರಿ ಅಂತ ಹೇಳ್ತಾನೆ. ಇವತ್ತು ನಾವು ಕಲಿಬೇಕಾರದ್ದು ಅದುವೇ. ಸೊ ಅದರಿಂದ ಇವತ್ತು ನಾವು ತಿಳ್ಕೊಳ್ಬೇಕಾದಂತ ವಿಷಯ ಏನಪ್ಪಾ ಅಂತ ಹೇಳುವಾಗ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಚೆನ್ನಾಗಿ ನೀವು ಮನೇಲಿ ಇದನ್ನ ಓದ್ರಿ, ಅರ್ಥ ಮಾಡ್ಕೊಳ್ರಿ. ಆಮೇಲೆ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು.
ಆಮೇಲೆ ಇಲ್ಲಿ ಆತನು ಹೇಳ್ತಾ ಬರ್ತಾನೆ, ಸೌಲನಿಗೆ ಹೇಳುವಂತ ಮಾತು, ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂಬುದಾಗಿ ಕೂಡ ಹೇಳ್ತಾನೆ. ಸೌಲನು ಅರಸುತನವನ್ನು ಕಳ್ಕೊಂಡ್ಬಿಡ್ತಾನೆ. ಇರ್ಲಿ, ಇದೆಲ್ಲಾ ವಿಷಯಗಳನ್ನ ನಾವು ಯಾತಕ್ಕೆ ಬಂತು ಅಂತ ಹೇಳುವಾಗ ಆ ದೇವರ ವಾಕ್ಯದಲ್ಲಿ ಹೇಳಿರುವಂತ ಈ ಸಂಗತಿಗಳು ನಾವು ಚೆನ್ನವಾದ ರೀತಿಯಲ್ಲಿ ಬಹಳ ಪ್ರಾರ್ಥನಾ ಪೂರ್ವಕವಾಗಿ ಕರ್ತ ಮುಂದೆ ನಾವು ಬಹಳಷ್ಟು ಏನಪ್ಪಾ ಅಂದ್ರೆ ಭಯ, ಭಕ್ತಿ, ಒಂದು ತಗ್ಗಿಸುವಿಕೆ, ಒಂದು ದೀನತೆ ಇಂದ ನಾವು ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಳೋದನ್ನ ಕಲಿಬೇಕು. ಈವನ್ ದೇವರ ವಾಕ್ಯಕ್ಕೆ ಮಾತ್ರವೇ ಅಲ್ಲ, ಈವನ್ ಆರಾಧನೆ ಸಂದರ್ಭದಲ್ಲಿ ಕೂಡ, ಭಾನುವಾರದಲ್ಲಿ ಆರಾಧನೆ ಮಾಡ್ತೀವಲ್ಲ, ಆರಾಧನೆ ಮಾಡುವಾಗಲೂ ಕೂಡ ನಾವು ಇದನ್ನ ಕಲಿಬೇಕು. ಯಾಕೆಂದ್ರೆ ಆರಾಧನೆ ಮಾಡುವಾಗ ನಾವು ದೇವರ ಸಾನ್ನಿಧ್ಯಕ್ಕೆ ಬರ್ತೇವೆ. ಆದ್ರೆ ದೇವರ ಸಾನ್ನಿಧ್ಯದಲ್ಲಿ ಹೇಗೆ ಕೂತ್ಕೊಳ್ಬೇಕು? ನಾವು ಬಹಳ ನಮ್ಮನ್ನು ತಗ್ಗಿಸಿಕೊಂಡು ಕೂತ್ಕೊಳ್ಬೇಕು, ದೀನತೆಯಿಂದ ಕೂತ್ಕೊಳ್ಬೇಕು, ಬಹಳ ಭಯ ಭಕ್ತಿಯಿಂದ ನಾವು ಕೂತ್ಕೊಳ್ಬೇಕು, ದೇವರ ವಾಕ್ಯವನ್ನು ಕೇಳಬೇಕು, ನಮ್ಮ ಕಿವಿಗಳನ್ನ ಬೇರೆ ಕಡೆಯಿಂದ ತಿರುಗಿಸ್ಬೇಕು, ಕರ್ತನ ಕಡೆಗೆ ಕೊಡಬೇಕು, ಮತ್ತೆ ಹೆಚ್ಚು ಗಮನವನ್ನ ನಾವು ಕೊಟ್ಟು ಈ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆಯುವಾಗ ದೇವರು ಖಂಡಿತವಾಗಿ ನಮ್ಮನ್ನ ನಡೆಸ್ತಾನೆ, ನಮ್ಮನ್ನು ಆಶ್ವಸ್ತಾನೆ. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ನಾವು ನೋಡುವಾಗ ರೋಮಪತ್ರಿಕೆಯಲ್ಲಿ ನಾವು ಓದ್ತೇವೆ ಏನಂದ್ರೆ, ಈ ಜನರು 3 ವಿಧವಾದಂತ ಜನರನ್ನು ಇಲ್ಲಿ ನಮ್ಮ ಮುಂದೆ ಆತನು ತರ್ತಾನೆ. ರೋಮಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಎಲ್ಲ ಮನುಷ್ಯರು ದೇವರ ಸನ್ನಿಧಿಯಲ್ಲಿ ಅಪರಾಧಿಗಳು ಅಂತ ಹೇಳ್ತಾನೆ. ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ, ಒಳ್ಳೇದು ಮಾಡುವವರು ಒಬ್ಬರು ಇಲ್ಲ, ಎಲ್ಲಾ ಮನುಷ್ಯರು ದೇವರ ಸನ್ನಿಧಾನದಲ್ಲಿ ಅಪರಾಧಿಗಳು. ಆಮೇಲೆ ಇದೇ ರೋಮಪತ್ರಿಕೆ 1ನೇ ಅಧ್ಯಾಯ 32ನೇ ವಚನದಲ್ಲಿ ಹೀಗೆ ಓದ್ತೇವೆ. 32ನೇ ವಚನದಲ್ಲಿ ಇಲ್ಲಿ ಓದ್ತೇವೆ ಏನಂದ್ರೆ, ಯಹೂದ್ಯರಾದರೂ ಅಪರಾಧಿಗಳು. ಮೊದಲು ಎಲ್ಲಾ ಮನುಷ್ಯರು ದೇವರ ಸನ್ನಿಧಾನದಲ್ಲಿ ಅಪರಾಧಿ. ಎರಡನೇದಾಗಿ ಯಹೂದ್ಯರು ದೇವರ ಸನ್ನಿಧಾನದಲ್ಲಿ ಅಪರಾಧಿಗಳು. ಆಮೇಲೆ ಮೂರನೇದಾಗಿ 3ನೇ ಅಧ್ಯಾಯ, ರೋಮಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ಹೀಗೆ ಹೇಳ್ತದೆ ಏನಂತ ಹೇಳುವಾಗ, ಲೋಕವೆಲ್ಲ ದೇವರ ಮುಂದೆ ಅಪರಾಧಿಯಾಗಿದೆ. ಇಡೀ ಲೋಕ ದೇವರ ಮುಂದೆ ಅಪರಾಧಿಯಾಗಿ ಅದು ನಿಲ್ಲುವಂಥದ್ದು. ಆಮೇಲೆ ಇಲ್ಲಿ ಆತನು ಒಂದು ಮಾತು ಹೇಳ್ತಾನೆ ಏನಂದ್ರೆ, ಯಾಕೆಂದ್ರೆ ಯಾವನಾದ್ರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗ್ತದೆ. ಅದು ಧರ್ಮಶಾಸ್ತ್ರ ಪಾಪದ ಅರಿವನ್ನು ತರ್ತದೆ, ಆದ್ರೆ ಪಾಪದಿಂದ ನಮಗೆ ಬಿಡುಗಡೆ ಕೊಡೋದಿಲ್ಲ ಧರ್ಮಶಾಸ್ತ್ರ. ಪಾಪದಿಂದ ಬಿಡುಗಡೆ ಕೊಡುವಂಥದ್ದು ಯಾವುದಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾತ್ರ. ಅದೊಂದು ಮಾತ್ರ ನಮಗೆ ಬಿಡುಗಡೆ ಕೊಡುವಂಥದ್ದು. ಆತನು ಶಿಲುಬೆಯಲ್ಲಿ ಸುರಿದ ರಕ್ತದಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಎಂಬುದಾಗೆಲ್ಲ ನಾವು ಓದ್ತಾ ಬರ್ತೇವೆ. ಬಹಳ ಗಂಭೀರವಾದಂತಹ ಒಂದು ಸಂಗತಿ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದ ಮುಂದೆ ಆರಾಧನೆಯ ಸಂದರ್ಭದಲ್ಲಿ ನಾವು ಕುಳಿತುಕೊಳ್ಳುವಾಗ ಹೇಗೆ ಕುಳಿತುಕೊಳ್ತೇವೆ, ಏನನ್ನ ನೋಡ್ತೇವೆ, ಏನನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ, ನಮ್ಮ ಹೃದಯದಲ್ಲಿ ಏನಾದ್ರು ಬೇರೆ ಸಂಗತಿಗಳನ್ನ ಇಟ್ಕೊಳ್ತೇವ, ಆಮೇಲೆ ದೇವರ ವಾಕ್ಯಕ್ಕೆ ನಮ್ಮ ಮನ್ನಣೆ ಕೊಡ್ತೀವ, ಮರ್ಯಾದೆ ಕೊಡ್ತೇವ, ಭಯಭ್ರಾಂತರಾಗಿ ದೇವರ ವಾಕ್ಯವನ್ನು ಕೇಳ್ತೇವ. ಈ ರೀತಿಯಲ್ಲಿ ನಮ್ಮನ್ನು ಬಹಳವಾಗಿ ಪರೀಕ್ಷೆ ಮಾಡ್ಕೊಳ್ಬೇಕಾದಂಥದ್ದು ಈ ದಿವಸಗಳಲ್ಲಿ ಅವಶ್ಯಕವಾಗಿದೆ. ನಾನು ಒಂದು ವೇಳೆ ಇದನ್ನ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಯಾಕೆಂದ್ರೆ ಮುಂದೆ ನಾನು ತೆಗೆದುಕೊಳ್ಳುವಂತಹ ವಿಷಯ
ಯಾವುದಂದ್ರೆ ಅದು ಬಹಳ ಆ ನಮ್ಮೆಲ್ಲರಿಗೂ ಬಹಳ ಅತಿ ಅವಶ್ಯಕವಾದಂತ ವಿಷಯ. ಅದು ಯಾವ್ದಂತ ಹೇಳುವಾಗ ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ರೋಮಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಓದ್ಬಿಡ್ರಿ ಯಾರಾದ್ರೂ ಅದನ್ನ. ಎಲ್ಲ ಮನೆಗೆ ಹೋಗ್ಬಿಟ್ರ ಇದಾರ ಓದ್ರಿ ರೋಮನ್ಸ್ 12 12:1. ಓಕೆ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಸಾಕು. ದೇವರ ಚಿತ್ತವಾದ ಮುಂದಿನ ವಾರ ನಾನು ಇದನ್ನ ತಗೊಳ್ತೇನೆ. ಮುಂದಿನ